ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಮಧ್ವಿಜಯ ಪಾಠಕ್ಕೆ ಸುಸ್ವಾಗತ. ಮಧ್ವಿಜಯದ ಮೊದಲನೆಯ ಸರ್ಗದ 30ನೇ ಶ್ಲೋಕ. ನಾರಾಯಣ ಪಂಡಿತಾಚಾರ್ಯರು ಭೀಮಾವತಾರವನ್ನು ವರ್ಣಿಸ್ತಾ ಇದ್ದಾರೆ. ದುರ್ಯೋಧನ ಇನ್ನೊಂದು ತಂತ್ರವನ್ನು ಹೂಡಲಿಕ್ಕೆ ಯೋಚನೆ ಮಾಡ್ತಾನೆ. ಈ ಹಿಂದಿನ 2 ಪದ್ಯಗಳಲ್ಲಿ ಭೀಮಸೇನ ದೇವರನ್ನು ಕೊಲ್ಲಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ ಅವೆಲ್ಲ ವಿಫಲವಾದಾಗ ಮತ್ತೊಂದು ಷಡ್ಯಂತ್ರ ಹುಡ್ತಾನೆ ದುರ್ಯೋಧನ. ಧೃತರಾಷ್ಟ್ರ ಹತ್ರ ಹೋದ. ನೋಡು, ಈ ಪಾಂಡವರಿಂದ ನಮ್ಮ ವಂಶದ ಕೀರ್ತಿ ನಾಶವಾಗ್ತಾ ಇದೆ. ಭೀಮ ಅರ್ಜುನರಿವರ ಪರಾಕ್ರಮವನ್ನು ನೋಡಿದಾಗ ನಾವು 100 ಮಂದಿ ಏನೂ ಪ್ರಯೋಜನ ಇಲ್ಲ. ನನ್ನಂತಹ ಮಗನನ್ನು ಪಡೆದಿದ್ದಂತೆ ನಿನಗೆ ಅಪಖ್ಯಾತಿ ಬರುತ್ತೆ. ಅದಕ್ಕೋಸ್ಕರ ನಾವು 100 ಜನ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ತೇವೆ. ಅದಕ್ಕೆ ಅಪ್ಪಣೆ ಕೊಡು ಅಂತ ಹಂಗಿಸ್ತಾನೆ. ಆಗ ಇವ ಒಂದು ಯೋಚನೆ ಮಾಡ್ತಾನೆ. ಇವರು ಇಲ್ಲಿರೋದೇ ಬೇಡ, ಇಲ್ಲಿದ್ದರೆ ಅಲ್ವಾ ಇವ್ರನ್ನ ಗಡಿಪಾರ ಮಾಡಿಬಿಡ್ಬೇಕು, ಬೇರೆ ಕಡೆ ಕಳಿಸ್ಬಿಡಬೇಕು. ಇಲ್ಲಿ ಪಾಂಡವರು ಹಸ್ತಿನಾಪುರದಲ್ಲಿದ್ದರೆ ಇವನ ಒಂದು ಪರಾಕ್ರಮವನ್ನು ನೋಡಿ ಇವರಿಗೆ ಪಟ್ಟ ಕಟ್ಟಬೇಕಾಗ್ತದೆ. ಒಂದು ವೇಳೆ ದುರ್ಯೋಧನಿಗೆ ಪಟ್ಟಗಟ್ಟಲಿಕ್ಕೆ ಹೊರಟ್ರೆ ಭೀಷ್ಮ ದ್ರೋಣಾದಿಗಳು ಮತ್ತು ಊರಿನವರು ಪಾಂಡವರಿದ್ದಾಗ ದುರ್ಯೋಧನಿಗೆ ಪಟ್ಟಗಟ್ಟುವುದು ಸರಿಯಾಗುವುದಿಲ್ಲ ಅಂತ ದುರ್ಯೋಧನಿಗೆ ಅನಿಸಿದೆ. ಹೇಳಿದವನು ಹಾಗೆ. ಅದಕ್ಕೆ ನೀನೊಂದು ಕೆಲಸ ಮಾಡು, ಅವನ್ನೆಲ್ಲ ವಾರಣಾವತಕ್ಕೆ ಕಳಿಸಿಬಿಟ್ಟು, ಆ ವಾರಣಾವತಕ್ಕೆ ಕಳಿಸಿ ಅಲ್ಲಿ ಧರ್ಮರಾಜನಿಗೆ ಪಟ್ಟಗಟ್ಟು, ನಾನು ಹಸ್ತಿನಾಪುರಕ್ಕೆ ಯುವರಾಜನಾಗಿ ಇರ್ತೇನೆ. ಇನ್ನು ಉಳಿದವರೆಲ್ಲ ನಮ್ಮ ಜೊತೆ ಇದ್ದಾರೆ. ಅಶ್ವತ್ಥಾಮ ನಮಗೆ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂತಹ ಸ್ನೇಹಿತ. ನಮ್ಮ ಸ್ನೇಹಿತನ ಅಪ್ಪ ಆದ್ದರಿಂದ ದ್ರೋಣಾಚಾರ್ಯರು ನಮ್ಮ ಕಡೆ, ಭೀಷ್ಮಾಚಾರ್ಯ ಹೇಗೂ ನಮ್ಮ ಕಡೆನೇ ಇದ್ದಾರೆ. ಇನ್ನು ಅರ್ಜುನನಿಗಿಂತ ಹೆಚ್ಚು ಕೌಶಲ್ಯವನ್ನು ತೋರ್ತಕ್ಕಂತಹ ಕರ್ಣ, ಅವನು ನಮ್ಮ ಕಡೆ ಇದ್ದಾನೆ. ಹಾಗಾಗಿ ಇವ್ರನ್ನೆಲ್ಲ ಅಲ್ಲಿ ಕಳಿಸಿಬಿಡು, ವಾರಣಾವತಕ್ಕೆ ಕಳಿಸು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಒಂದು ವಾರಣಾವತ ಉತ್ಸವ ಬರ್ತದೆ. ಧೃತರಾಷ್ಟ್ರ ಆ ಒಂದು ಉತ್ಸವಕ್ಕೆ ರಾಜಪ್ರತಿನಿಧಿಗಳಾಗಿ ನೀವು ಹೋಗಿ ಬನ್ನಿ ಅಂತ ಧರ್ಮರಾಜನಿಗೆ ಹೇಳ್ತಾನೆ. ನೋಡಿ, ಆ ಮುದುಕನ ಒಂದು ಪುತ್ರ ವ್ಯಾಮೋಹ. ಈ ರಾಜಪ್ರತಿನಿಧಿಯಾಗಿ ಅವರನ್ನು ಅಲ್ಲಿಗೆ ಕಳಿಸೋದು, ಅಲ್ಲಿದ್ದ ಮೇಲೆ ಏನಾದರೂ ಒಂದು ಕುತಂತ್ರ ಮಾಡಿ ಅಲ್ಲಿಂದ ಸಾಯಿಸೋದು, ಈ ಒಂದು ಆಲೋಚನೆ ಮಾಡಿ ಅಲ್ಲಿ ಒಂದು ಅರಗಿನ ಮನೆಯನ್ನು ಕಟ್ಟಿಸ್ತಾನೆ. ಆ ಅರಗಿನ ಮನೆ ವಾರಣಾವತದಲ್ಲಿ ಒಂದು ಅರಮನೆ ಕಟ್ಟಿಸ್ಬಿಟ್ಟು ಅಲ್ಲಿ ಇವರು ವಾಸವಾಗಿರಬೇಕು. ಅಲ್ಲಿಗೆ ಹೋದಾಗ ಅವರಲ್ಲಿ ವಾಸವಾಗಿರಬೇಕು. ಹೀಗೆ ಆಲೋಚನೆ ಮಾಡಿ ಅಲ್ಲಿ ಕಳಿಸ್ತಾರೆ.
ಇದೆಲ್ಲ ವಿಚಾರ ಧೃತರಾಷ್ಟ್ರ ದುರ್ಯೋಧನ ಏನೇ ಯೋಚನೆ ಮಾಡಿದರೂ ಎಲ್ಲ ವಿಚಾರ ವಿದುರನಿಗೆ ಗೊತ್ತಾಗ್ತಾ ಇತ್ತು. ಅವ ಗೂಢಚರ್ಯ ಮೂಲಕವಾಗಿ ಅರಗಿನ ಮನೆಯ ಸಂಚು ತಿಳ್ಕೊಂಡ. ಒಬ್ಬ ಪ್ರಧಾನಮಂತ್ರಿಯಾಗಿ ತಾನು ಯಾವ ರೀತಿ ನಡ್ಕೊಳ್ಬೇಕು ಎಂಬುದನ್ನು ವಿದುರನಿಂದ ಕಲ್ತ್ಕೊಳ್ಬೇಕು. ಒಂದು ಸಾಮ್ರಾಜ್ಯದಲ್ಲಿ ರಾಜನ ಕಡೆಯವರೇ ರಾಜ್ಯಕ್ಕೆ ದ್ರೋಹ ಮಾಡಲಿಕ್ಕೆ ಹೊರಟ್ರೆ ಅಥವಾ ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡತಕ್ಕಂತಹ ಜನರನ್ನು ದೂರಿಡಲಿಕ್ಕೆ ನಾಶ ಮಾಡಲಿಕ್ಕೆ ಹೊರಟ್ರೆ ಆಗ ಪ್ರಧಾನಮಂತ್ರಿಯಾದವ ಹೇಗೆ ಮಾಡಬೇಕು, ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು ಎಂಬುದನ್ನು ವಿದುರನ ಒಂದು ಚರ್ಯೆ, ಅವನ ನೀತಿ, ಅವನ ಮಾತು ಇವುಗಳಿಂದ ಗೊತ್ತಾಗುತ್ತೆ. ವಾರಣಾವತದಲ್ಲಿ ದುರ್ಯೋಧನ ಒಂದು ಮನೆ ನಿರ್ಮಾಣ ಮಾಡಿಸ್ತಾ ಇದ್ದಾನೆ. ಗೋಡೆಯೆಲ್ಲ ಅರಗಿದ್ದು, ಅರಗು ಬಿದಿರು ಎಲ್ಲ ಹಾಕಿಬಿಟ್ರೆ ಬೇಗ ಬೆಂಕಿ ಹಿಡಿಯುತ್ತೆ. ಅಂತಹ ಒಂದು ಮನೆ ಕಟ್ಟಿಸಿದ್ದಾನೆ. ಹೊರಡುವಾಗ ಎಚ್ಚರಿಸ್ತಾನೆ ವಿದುರ, ಬೆಂಕಿಯ ಬಗ್ಗೆ ಬಹಳ ಎಚ್ಚರವಾಗಿರ್ರಿ ಅಂತ. ಭೀಮನು ಕೂಡ ಅಣ್ಣನಿಗೆ ಎಚ್ಚರಿಕೆ ಕೊಟ್ಟ, ಈ ಮನೆಯಿಂದ ನಮ್ಮನ್ನು ದೂರ ಕಳಿಸುವ ಯೋಜನೆ ನಡೆದಿದೆ. ನಮ್ಮ ಪರಾಕ್ರಮ ನೋಡಿ ಇಲ್ಲಿ ಹಿರಿಯರಿಗೆ ತುಂಬ ಸಂತೋಷವಾಗಿದೆ. ಹಸ್ತಿನಾವತಿ ಪ್ರಜೆಗಳು ನಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಇನ್ನು ಮುಂದೆ ಈ ಧೃತರಾಷ್ಟ್ರಾದಿಗಳು ಹಸ್ತಿನಾಪುರವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಬೇಕಾಗತ್ತೆ. ನಮ್ಮನ್ನು ದೂರ ಕಳಿಸುವ ಯೋಚನೆ ಇದೆ. ನಮ್ಮ ಹಿರಿಯರು ಬಾಳಿದಂತಹ ಮನೆ ಬಿಟ್ಟು ಹೋಗೋದು ಬೇಡ. ಒಂದು ವೇಳೆ ಬಲಾತ್ಕಾರದಿಂದ ಹೊರಗೆ ಹಾಕಲಿಕ್ಕೆ ಇವರು ಪ್ರಯತ್ನ ಮಾಡಿದರೆ ನಾವು ಹೊರಡೋಣ ಅಂತಂದ. ಆಗ ಯುಧಿಷ್ಠಿರ ಹೇಳ್ತಾನೆ, ಅಲ್ಲಪ್ಪ, ದೊಡ್ಡವರು ಹೇಳ್ತಾ ಇದ್ದಾರೆ, ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಅವರ ಮಾತು ನಿರಾಕರಿಸಿದರೆ ನಾವು ಅವರ ನಿಷ್ಠುರಕ್ಕೆ ಪಾತ್ರ ಆಗ್ತೇವೆ, ಅವರ ಅವಗ್ರಹಕ್ಕೆ ಪಾತ್ರ ಆಗ್ತೇವೆ, ಆದ್ದರಿಂದ ಹೋಗೋಣ ಅಂತಾನೆ. ಭೀಮ ಹಾಗೆ ಹೇಳಿದ ಉದ್ದೇಶ ಎಚ್ಚರ ಕೊಡಬೇಕು ಅಂತ. ಇಷ್ಟೆಲ್ಲ ಮಾಡಿದ್ದಾರೆ. ಇವರು ನಮಗೆ ಆದ ತಾಯಿಗಳು, ಆದ್ದರಿಂದ ನಾವು ಇಲ್ಲೇ ಇರಬೇಕು, ಹೋಗಬಾರ್ದು. ವಿಷ ತಿನ್ನಿಸಿದರು, ಹಾವನ್ನು ಕಚ್ಚಿಸಿದರು, ಪ್ರಮಾಣ ಕೋಟೆಯಲ್ಲಿ ಹಾಕಿದರು. ಇವರೆಲ್ಲ ಆತತಾಯಿಗಳು. ಬೆಂಕಿ ಹಾಕುವವರು, ವಿಷ ಹಾಕುವವರು, ಕೊಲ್ಲಲು ಪ್ರಯತ್ನಿಸುವವರು, ಪರರ ಆಸ್ತಿಯನ್ನು ದೋಚುವವರು, ಪರರ ಪತ್ನಿಯನ್ನು ಕೆಡಿಸುವವರು, ಇವರನ್ನು ಧರ್ಮಶಾಸ್ತ್ರ ಆತತಾಯಿಗಳು ಅಂತ ಹೇಳ್ತದೆ. ಆದ್ದರಿಂದ ನಾವು ಇಲ್ಲೇ ಒಟ್ಟಿಗೆ ಇರೋಣ, ಹೋಗೋದು ಬೇಡ. ನಮಗೆ ನಾರಾಯಣನ ಅನುಗ್ರಹ ಇದೆ ಅನ್ನೋದು ಭೀಮನ ವಾದ. ಆದರೂ ಏನೇ ಆದರೂ ಹಿರಿಯರ ಮಾತು ಮೀರೋದು ಬೇಡ ಅಂಥೇಳಿ ಕುಂತಿ ಜೊತೆಗೆ ಪಾಂಡವರು ವಾರಾವಣಕ್ಕೆ ಹೊರಡುತ್ತಾರೆ. ವಾರಣಾವತದಲ್ಲಿ ಈ ಪುರೋಚನನಿಂದ ಅರಗಿನ ಮನೆ ಸಿದ್ಧವಾಗಿದೆ. ಆ ಪುರೋಚನ ದುರ್ಯೋಧನನ ಗೆಳೆಯ. ಅವ ಹೇಳಿ ಕಳಿಸ್ತಾನೆ, ನೋಡಿ, ನೀವು ಪಾಂಡವ್ರ ಜೊತೆ ಇರು, ಯಾವಾಗ ನನ್ನನ್ನು ಬೈತಾ ಇರು. ನಾನು ದುರ್ಯೋಧನನ ಕಡೆಯವನಲ್ಲ, ದುರ್ಯೋಧನ ಶತ್ರು ಅಂತ ವಿಶ್ವಾಸ ಬರಬೇಕು ಅವರಿಗೆ. ಹಾಗೆ ಯಾವಾಗಲೂ ನನ್ನನ್ನು ಬೈತಾ ಇರು, ಅವರ ವಿಶ್ವಾಸವನ್ನು ಗಳಿಸು. ಒಂದು ದಿನ ಅವರು ಮಲಗಿದ್ದಾಗ ಬೆಂಕಿ ಇಟ್ಬಿಡು ಅಂತ ಹೇಳಿ ಕಳಿಸಿದ್ದ. ಈ ವಿಚಾರ ಭೀಷ್ಮನಿಗೂ ಗೊತ್ತಿರಲಿಲ್ಲ. ಇದನ್ನು ತಿಳ್ಕೊಂಡವನು ವಿದುರ ಮಾತ್ರ. ಯಾರು ಈ ಪುರೋಚನ? ದೈತ್ಯರು ದ್ವೇಷ ಮಾಡತಕ್ಕಂತಹ, ಸಜ್ಜನರನ್ನು ದ್ವೇಷ ಮಾಡತಕ್ಕಂತಹ ದೈತ್ಯರು
ಜನ್ಮ ಜನ್ಮಾಂತರದಲ್ಲಿ ದ್ವೇಷ ಮಾಡ್ತಾನೆ ಬರ್ತಾರೆ ಅವರು. ರಾಮಾಯಣ ಕಾಲದಲ್ಲಿ ರಾಮನ ನಿಗ್ರಹ ಮಾಡಲಿಕ್ಕೇನು ರಾವಣನ ದೊಡ್ಡ ಸೈನ್ಯ ಇತ್ತಲ್ಲ, ಅದರಲ್ಲಿ ಒಬ್ಬ ಪ್ರಹಸ್ತ ಅಂತ ಇದ್ದ. ಆ ಪ್ರಹಸ್ತನೇ ಪುರೋಚನಾಗಿ ಬಂದಿದ್ದಾನೆ ಅಂತ ಶಾಸ್ತ್ರ ಹೇಳ್ತಾರೆ. ಈಗ ಅರಗಿನ ಮನೆಯಲ್ಲಿ ಇದ್ದಾನೆ, ಇವರು ನೋಡ್ಕೊಂಡಿದ್ದಾನೆ ಅವನು. ಈ ಅರಗಿನ ಮನೆಗೆ ಒಂದು ಸುರಂಗ ಮಾರ್ಗ ತೆಗೆಸಿದ ವಿದುರ. ಅರಗಿನ ಮನೆ ಕಟ್ಟುವಾಗಲೇ ಆ ಕಟ್ಟುವ ವಿಧಾನಲ್ಲ, ಅವನ ಮೂಲಕವಾಗಿ ಒಂದು ಸುರಂಗವನ್ನು ಮಾಡಿಸಿದ್ದಾನೆ. ಮಾಡಿಸಿ ಆ ಸುರಂಗವನ್ನು ಮೇಲಿನಿಂದ ಹುಲ್ಲಿಂದ ಮುಚ್ಚಿಬಿಟ್ಟಿದ್ದಾನೆ, ಯಾರಿಗೂ ತಿಳಿಯದ ಹಾಗೆ ವ್ಯವಸ್ಥೆ ಮಾಡಿದ್ದಾನೆ. ಹೀಗೆ ಅಲ್ಲಿ ಹೋಗಿ ವಾಸ ಮಾಡ್ತಾರೆ. ಇವರಿಗೂ ಪಾಂಡವರಿಗೂ ಅನುಮಾನ ಬಂದಿದೆ. ಆದರೂ ಧರ್ಮರಾಜ ತನಗೆ ಗೊತ್ತಿರದ ಹಾಗೆ ನಟಿಸ್ತಾ ಇದ್ದಾನೆ. ಕೆಲವು ತಿಂಗಳು ಕಳೆದು ಅಲ್ಲಿ ಒಬ್ಬ ಹೆಂಗಸು ಬರುತ್ತೆ. ಅವಳು ಪುರೋಚನ ಮಾತಿನಂತೆ ಬಂದವಳು. ಕುಂತಿ ಜೊತೆ ಸೇರಿಕೊಂಡ್ಳು. ಕುಂತಿಗೆ 5 ಜನ ಮಕ್ಕಳು, ಆ ಹೆಂಗಸಿಗೂ 5 ಜನ ಮಕ್ಕಳು. ಪಾಂಡವರನ್ನ ಕೊಲ್ಲಲಿಕ್ಕೆ ಅವಳು ಸಂಚು ಮಾಡ್ತಾನೆ ಇದ್ದಾಳೆ. ಇದು ಪಾಂಡವರಿಗೆ ಅನುಮಾನ ಬಂದಿದೆ. ಹಾಗಾಗಿ ಪಾಂಡವರು ಒಂದು ಸರದಿಯಂತೆ ಅವರಲ್ಲಿ ಒಬ್ಬರಲ್ಲ ಒಬ್ಬರು ಎಚ್ಚರದಿಂದ ಕಾಯ್ತಾ ಇರ್ತರು. 6 ತಿಂಗಳಾಯಿತು. ಯಾವನಾದರೂ ಒಬ್ಬ ಎತ್ಕೊಂಡೇ ಇರ್ತಾನೆ. ಏನು ಮಾಡಿದರೂ ತಮ್ಮ ತಂತ್ರ ಕೈಗೂಡ್ತಾ ಇಲ್ಲ ಅಂತ ಅವರು ಯೋಚನೆಯಲ್ಲಿದ್ದಾರೆ. ಪಾಂಡವರೊಂದು ಯೋಚನೆ ಮಾಡಿದರು. ಈ ಪುರೋಚನ, ಆ ಹೆಂಗಸು, ಆ 5 ಜನ ಮಕ್ಕಳು ಗಾಢ ನಿದ್ದೆಯಲ್ಲಿದ್ದಾರೆ. ಅವರನ್ನೇ ಸುಟ್ಟು ಈ ಅರಗಿನ ಮನೆಗೆ ಬೆಂಕಿ ಇಟ್ಟು ನಾವು ಇಲ್ಲಿಂದ ಹೊರಡ್ಬಿಟ್ರೆ ಹೇಗೆ ಅಂತ ಯೋಚನೆ ಬಂತು. ಮಧ್ಯರಾತ್ರಿ ಎಲ್ಲ ನಿದ್ರೆಯಲ್ಲಿದ್ದಾರೆ. ಅರಗಿನ ಮನೆ ಧಗ 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 ಉರಿತಾ ಇದೆ. ಚಡಚಡ ಅಂತ ಸದ್ದು. ಊರಿನ ಜನ ತಿಳ್ಕೊಂಡ್ರು, ಓ ಪಾಂಡವರು ಸುಟ್ಟು ಹೋದರು. ಯಾಕೆಂದ್ರೆ ನೋಡ್ತಾರೆ, ಒಂದು ಹೆಂಗಸು 5 ಜನ ಮಕ್ಕಳ ದೇಹ, ಸುಟ್ಟು ಕರಕಲಾಗಿರತಕ್ಕಂಥ 5 ದೇಹ, ಹಾಗೂ ಒಂದು ಹೆಂಗಸಿನ ದೇಹ, ಅದು ಒಂದು ಕುಂತಿ ಮತ್ತು ಪಾಂಡವರ ದೇಹ ಅಂತ ಜನ ತಿಳ್ಕೊಂಡ್ರು. ಪಾಂಡವರು ಸತ್ತು ಹೋದರು. ಆದರೆ ಆ ಪುರೋಚನ ಸಹಿತ ಅವರೆಲ್ಲರನ್ನು ನಿಗ್ರಹ ಮಾಡಿದ ಭೀಮಸೇನ ಆ ಅರಗಿನವನಿಗೆ ಬೆಂಕಿ ಇಟ್ಟ. ಹಿಂದಿನ ಜನ್ಮದಲ್ಲಿ ಲಂಕಾಪಟ್ಟಣಕ್ಕೆ ಬೆಂಕಿ ಇಟ್ಟವನಿಗೆ ಒಂದು ಮನೆಗೆ ಬೆಂಕಿ ಇಡೋದು ಕಷ್ಟವಾ? ಬೆಂಕಿ ಇಟ್ಟ. ಎಲ್ಲ ಮಧ್ಯರಾತ್ರಿ ನಿದ್ರೆ ಅಮಲ್ನಲ್ಲಿದ್ದಾರೆ. ಕಾಡು ದಾರಿಯಲ್ಲಿ ಹೋಗಲಿಕ್ಕೂ ಕಷ್ಟ. ಅಂತಹ ಅವ್ರನ್ನೆಲ್ಲ ಹೊತ್ತುಕೊಂಡು ಹೋಗ್ತಾನೆ ಭೀಮಸೇನ. ಅವನೊಬ್ಬನೇ. ಸುಮಾರು 20 ಗಂಟೆಯ ದಾರಿ. ಭೀಮಸೇನಸ್ತು ರಾಜೇಂದ್ರ ಭೀಮವೇಗ ಪರಾಕ್ರಮ. ಅಷ್ಟು ದೂರದ ದಾರಿಯನ್ನು ಬಹಳ ವೇಗವಾಗಿ ಮಧ್ಯರಾತ್ರಿ ಹೊರಟಿದ್ದಾರೆ. ಮರುದಿನ ಸಂಜೆ ಆಗುವ ತನಕ ನಡೆದಿದ್ದಾನೆ. 20 ಗಂಟೆಯ ದಾರಿ ಅವರೆಲ್ಲರೂ ಹೊತ್ಕೊಂಡು. ಹಗಲು ಗೊತ್ತಾಯಿತು ಅವರಿಗೆ. ಇನ್ನೊಂದು, ಹೋಗೋದು ನಿಧಾನ ಆಗಿಬಿಟ್ರೆ ಪಾಂಡವರೇ ಬೆಂಕಿ ಕೊಟ್ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಎಲ್ಲೆಲ್ಲಾದರೂ ಕಾಡಿನಲ್ಲಿ ಉಳ್ಕೊಂಡ್ಬಿಟ್ರೆ ಯಾರ ಕಣ್ಣಿಗೆ ಬಿದ್ದರೆ ಪಾಂಡವರೇ ಬೆಂಕಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ಬಿಡ್ತದಲ್ಲ, ಆ ಭಯ ಪಾಂಡವರಿಗೆ. ಆದರೆ ಭೀಮನಿಗೆ ಏನು ಭಯ ಇಲ್ಲ. ಅವನು ಭೀಮವೇಗ ಪರಾಕ್ರಮ, ಎಲ್ಲರ ಭಯವನ್ನು ನಾಶ ಮಾಡ್ತಕ್ಕಂಥ ಭೀಮ. ಭೀ ಅನ್ನೋದು ಇಲ್ಲ. ಅವನಿಗೂ ಭಯ ಇಲ್ಲ, ಯಾರಿಗೂ ಅವನಿಂದ ಭಯ ಇಲ್ಲ.
ಹಾಗೆ ಒಬ್ಬನೇ ಹೊತ್ತುಕೊಂಡು 20 ಗಂಟೆ ದಾರಿ ಕುಂತಿಯನ್ನು ಹೆಗಲಲ್ಲಿ, ನಕುಲ ಸಹದೇವರನ್ನ ಸೊಂಟದಲ್ಲಿ, ಅರ್ಜುನ ಧರ್ಮರಾಜನ ಎರಡೂ ಕೈಗಳಲ್ಲಿ ಹೊತ್ತುಕೊಂಡು ವೇಗವಾಗಿ ನಡೆದಿದ್ದಾನೆ. ಅವ ಹೋಗ್ತಾ ಇದ್ದರೆ ನೆಲ ಕುಸಿತಿತ್ತಂತೆ, ಅವನ ವೇಗಕ್ಕೆ ಬಿರುಗಾಳಿ ಬೀಸ್ತಾ ಇತ್ತಂತೆ. ಹಾಗಾಗಿ ಕೂತವರೇ ಬವಳಿ ಹೋಗ್ತಾ ಇದ್ದಾರೆ. ಗಂಗಾ ನದಿ ಬಂತು, ಇನ್ನೇಗಪ್ಪ ಹೋಗೋದು? ಗಂಗಾ ನದಿ ದಾಟಬೇಕು. ಪಾಂಡವರು ಸುರಂಗದ ಮೂಲಕವಾಗಿ ಗಂಗಾ ನದಿ ತೀರಕ್ಕೆ ಬರ್ತಾರೆ. ಅಲ್ಲಿ ಬಂದಾಗ ಅವರನ್ನು ನದಿ ದಾಟಿಸಬೇಕು ಅಂತ ವಿದುರ ವ್ಯವಸ್ಥೆ ಮಾಡಿಬಿಟ್ಟಿದ್ದ. ನೋಡಿ ಎಷ್ಟು ದೂರ ದೃಷ್ಟಿ ವಿದುರನದ್ದು. ಇದು ಪ್ರಧಾನಿ ಆಗುವವನಿಗೆ ಇರಬೇಕು. ಅಂತಹ ಪ್ರಧಾನಿಯಾಗಿದ್ದಂತಹ ವಿದುರ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಸ್ಬಿಟ್ಟಿದ್ದ. ಒಬ್ಬ ಅಂಬಿಗನಿಗೆ ಹೇಳಿದ್ದ, ಹೀಗೆ ಇಷ್ಟು ಜನ ಬರ್ತಾರೆ, ಅವ್ರನ್ನೆಲ್ಲ ದಾಟಿಸು ಅಂತ. ಅಂತೂ ಗಂಗಾ ನದಿ ದಾಟಿ ಆಯಿತು. ಎಲ್ಲ ಅವನ ಹೆಗಲಿನಲ್ಲೇ ಗಾಢವಾದ ನಿದ್ರೆಯಲ್ಲಿದ್ದಾರೆ. ಪ್ರಹಸ್ತನೇ ಪ್ರವಚನ. ಅವನ ಜೊತೆ ಬಂದವಳು ಇನ್ನೊಬ್ಬಳು, ಅರಿಗಿನ ಮನೆ ಸುಡಲಿಕ್ಕೆ ಬೆಂಕಿ ಇಡಲಿಕ್ಕೆ ಬಂದವಳು. ಆ ಹೆಂಗಸು ಯಾರು? ಅದರ ಸ್ಪಷ್ಟತೆ ನಮಗೆ ಆಗೋದಿಲ್ಲ, ಮಹಾಭಾರತದಲ್ಲಿ ಗೊತ್ತಾಗೋದಿಲ್ಲ. ಅವಳು ಪುರೋಚನನ ಅಕ್ಕ. ಪುರೋಚನ ಅವಳಿಗೆ ಒಂದು ಅಪೂರ್ವವಾದ ವಿಷಯವನ್ನು ಹಿಡ್ಕೊಂಡು ಬಾ ಅಂತ ಹೇಳಿದ್ದ. ಒಂದು ದಿವಸ ಪಾಂಡವರನ್ನಕ್ಕೆ ವಿಷ ಬೆರೆಸೋದು, ಅರಿಗಿನ ಮನೆ ಸುಟ್ಟು ಬಿಡೋದು ಅಂತ ಇವ್ರ ಯೋಚನೆ. ಆ ಅರಿಗಿನ ಮನೆಗೆ ಬೆಂಕಿ ಬಿದ್ದ ದಿನ ಆ ಪುರೋಚನ ಅಕ್ಕ ಪಾಂಡವರಿಗೆ ವಿಷದ ಹಾಕಬೇಕು ಅಂತ ಸಿದ್ಧ ಮಾಡಿಟ್ಟಿದ್ಲು. ಭೀಮ ಆ ಅನ್ನವನ್ನು ತಾನೇ ತಿಂದುಬಿಟ್ಟಿದ್ದ, ಇನ್ನು ಇವ್ರು ತಿಂದು ಸತ್ತೋಗ್ಬಿಡ್ತಾರೆ ಅಂತ. ಆ ವಿಷವನ್ನು ಅವನೇ ತಿಂದ. ಈ ಅವಳ ಜೊತೆ ಬಂದಂತಹ 5 ಮಕ್ಕಳು ಕೂಡ ದುಷ್ಟರೇ ಅವರು. ಅವಳು ತನ್ನ ಮಕ್ಕಳೊಂದಿಗೆ ತಪಸ್ಸು ಮಾಡಿದ್ದಂತೆ 1 ವರ್ಷ. ತಾನು ಅತಿಥಿಯಾಗಿ ಹುಟ್ಟಬೇಕು, ತನ್ನ ಮಕ್ಕಳು ದೇವತೆಗಳಾಗಬೇಕು ಅಂತ. ಎಂತಹ ದುಷ್ಟವಾದ ಆಸೆ ನೋಡಿ. ಅದಕ್ಕೋಸ್ಕರ ಭೀಮ ಅವರನ್ನು ಒಟ್ಟಿಗೆ ಸುಟ್ಟ ಅಂತ ಹೇಳ್ತಾರೆ. ಹೀಗೆ ಆ ತಾಯಿಯನ್ನು, ಸಹೋದರನ ಹೊತ್ತುಕೊಂಡು ಭೀಮ ಅಲ್ಲಿಂದ ಹೊರಟು ಬಿಡ್ತಾನೆ. ಆ ವಿಚಾರವನ್ನು 32ನೇ ಶ್ಲೋಕದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹಿಸ್ತಾ ಇದ್ದಾರೆ. ದಗ್ಧ್ವಾಪುರಂ ಯೋಗ ಬಲಾಸ್ಸ ನಿರ್ಯನ್ ಧರ್ಮಾನಿವಸ್ವಾಂ ಸಹಜಾನ್ ದಧಾನಃ ಅದಾರಿ ಭಾವೇನ ಜಗತ್ಸು ಪೂಜ್ಯೋ ಯೋಗೀವ ನಾರಾಯಣ ಮಾಸ ಸಾದ. ಯೋಗಬಲಾತ್ ಪುರಂ ದಗ್ಧ್ವಾ ನಿರ್ಯನ್ ಸ್ವಾನ್ ಸಹಜಾನ್ ಧರ್ಮಾನಿವ ದಧಾನಃ ಅದಾರಿ ಭಾವೇನ ಜಗತ್ಸು ಪೂಜ್ಯ ಸಹ ಯೋಗಿ ಇವ ನಾರಾಯಣಂ ಆಸಸಾದ. ಅರಿಗಿನ ಮನೆಯನ್ನು ಸುಟ್ಟು ಸುರಂಗದ ಮಾರ್ಗದಿಂದ ಗಂಗಾ ನದಿಯನ್ನು ದಾಟಿ ಮುಂದೆ ಹಿಡಿಂಬಕವನಕ್ಕೆ ಭೀಮಸೇನದೇವರು ಹೋಗ್ತಾರೆ. ಹೇಗೆ ಹೋದರು ಅಂದರೆ, ಒಬ್ಬ ಯೋಗಿ ಇವ ನಾರಾಯಣ ಮಾಸಸಾದ. ಒಬ್ಬ ಗೂಢಚಾರಿ, ಉಪಾಯವನ್ನು ಬಲ್ಲಂತಹ ಗೂಢಚಾರಿ ತನ್ನ ಉಪಾಯ ಸಾಮರ್ಥ್ಯದಿಂದ ಶತ್ರುಪಟ್ಟಣವನ್ನೇ ಸುಟ್ಟು ಅಲ್ಲಿಂದ ಹೊರಡ್ತಾನೆ. ಮುಂದೆ ಅದೃಷ್ಟ ಬಲದಿಂದ ಶತ್ರುಗಳ ಬಾಧೆ ಇಲ್ಲದೆ ಪ್ರಪಂಚದಲ್ಲಿ ತಾನು ಪೂಜ್ಯನಾಗಿ
ತನ್ನ ಸ್ವಾಮಿಯನ್ನು ಸೇರ್ತಾನೆ. ಯೋಗಾಭ್ಯಾಸ ಮಾಡಿದ ಯೋಗಿ ಧ್ಯಾನ ಶಕ್ತಿಯಿಂದ ತನ್ನ ಶರೀರವನ್ನು ಸುಟ್ಟು ಪುಣ್ಯ ವಿಶೇಷದಿಂದ ತನ್ನ ಶರೀರವನ್ನು ತೊರೆದು ಬಿಂಬರೂಪಿಯಾಗಿರತಕ್ಕಂತಹ ನಾರಾಯಣನನ್ನು ಸೇರ್ತಾನೆ. ಹಾಗೆ ಭೀಮಸೇನ ದೇವರು ಮಾಡಿದರು ಅಂತ. ಯೋಗದ ಬಲದಿಂದ, ಅಂದರೆ ಯೋಗ ಅಂದರೆ ಉಪಾಯದ ಬಲದಿಂದ ದುರ್ಯೋಧನ ತಮ್ಮನ್ನು ಕೊಲ್ಲಬೇಕು ಅಂತ ಏನೆಲ್ಲ ಮಾಡಿದ್ದ, ಆ ಅರಗಿನ ಮನೆಯನ್ನು ಕಟ್ಟಿಸಿದ್ದ, ಅಂಥ ಅರಗಿನ ಮನೆಯನ್ನು ಸುಟ್ಟರು. ಅಲ್ಲಿಂದ ಸಹೋದರನ್ನು ಹೊತ್ತುಕೊಂಡು ಹೊರಟರು. ಮುಂದೆ ಹಿಡಿಂಬನೆಂಬ ರಾಕ್ಷಸನನ್ನು ಕೊಂದು ಪೂಜ್ಯರಾದರು. ಆ ಹಿಡಿಂಬೆಯನ್ನು ಮದುವೆ ಆಗಲಿಕ್ಕೆ ಒಪ್ಪಿಸಿ ಅಲ್ಲಿಂದ ವೇದವ್ಯಾಸರ ಬಳಿಗೆ ಹೋದರು. ಇಷ್ಟು ವಿಚಾರ ಈ ಪದ್ಯದಲ್ಲಿ ಹೇಳ್ತಾ ಇರೋದು. ಈ ಶ್ಲೋಕದ ಅರ್ಥ: ಯೋಗ ಬಲಾತ್, ಉಪಾಯದ ಸಾಮರ್ಥ್ಯದಿಂದ, ಪುರಂ ಅರಗಿನ ಮನೆಯನ್ನು, ದಗ್ಧ್ವಾ ಸುಟ್ಟು, ನಿರ್ಯನ್ ಹೊರಡುತ್ತಾ, ಸ್ವಾನ್ ತನ್ನ ಸಹಜಾನ್ ಸಹೋದರರನ್ನು, ಧರ್ಮಾನಿವ ಧರ್ಮಗಳನ್ನೆಂಬಂತೆ, ದಧಾನಃ ಧರಿಸುತ್ತಿರುವ, ಅದಾರಿಭಾವೇನ ಹಿಡಿಂಬರಾಕ್ಷನ ಶತ್ರುತ್ವದಿಂದ, ಜಗತ್ಸು ಲೋಕಗಳಲ್ಲಿ ಪೂಜ್ಯ ಮಾನ್ಯರಾದ ಸಹ ಭೀಮಸೇನ ದೇವರು, ಯೋಗಬಲಾತ್ ಸಮಾಧಿಪಕ್ವಾವಸ್ಥೆಯ ಸಾಮರ್ಥ್ಯದಿಂದ, ಪುರಂ ದೇಹವನ್ನು, ದಗ್ಧ್ವಾ ಸುಟ್ಟು, ನಿರ್ಯನ್ ಹೊರಡುತ್ತಾ, ಅದಾರಿಭಾವೇನ ದೇಹದ ಸೀಳುವಿಕೆ ಇಲ್ಲದಿರುವುದರಿಂದ, ಜಗತ್ಸು ಪೂಜ್ಯ ಲೋಕಗಳಲ್ಲಿ ಮಾನ್ಯರಾದ, ಯೋಗಿ ಇವ ಉಪಾಯವುಳ್ಳ ಗೂಢಚಾರನಂತೆ, ಹಾಗೆಯೇ ಯೋಗ ಬಲಾತ್ ಸಮಾಧಿಪಕ್ವಾವಸ್ಥೆಯ ಸಾಮರ್ಥ್ಯದಿಂದ, ಯೋಗ ಬಲಾತ್ ಉಪಾಯದ ಸಾಮರ್ಥ್ಯದಿಂದ, ಪುರಂ ಶತ್ರುಪಟ್ಟಣವನ್ನು, ದಗ್ಧ್ವಾ ಸುಟ್ಟು, ನಿರ್ಯನ್ ಹೊರಡುತ್ತಾ, ಅದಾರಿಭಾವೇನ ಶತ್ರುಗಳಿಂದ ಸೋಲಿಲ್ಲದಿರುವುದರಿಂದ, ಜಗತ್ಸು ಪೂಜ್ಯ ಲೋಕಗಳಲ್ಲಿ ಮಾನ್ಯರಾಗಿ, ಯೋಗಿ ಇವ ಉಪಾಯವುಳ್ಳ ಗೂಢಚಾರನಂತೆ, ಯೋಗ ಬಲಾತ್ ಸಮಾಧಿಪಕ್ವಾವಸ್ಥೆಯ ಸಾಮರ್ಥ್ಯದಿಂದ, ಪುರಂ ದೇಹವನ್ನು, ದಗ್ಧ್ವಾ ಸುಟ್ಟು, ನಿರ್ಯನ್ ಹೊರಡುತ್ತಾ, ಸ್ವಾನ್ ಧರ್ಮಾನಿವ ತನ್ನವರನ್ನು ಧರ್ಮದಂತೆ, ದಧಾನಃ ಧರಿಸಿರತಕ್ಕಂತಹ, ಅದಾರಿಭಾವೇನ ದೇಹದ ಸೀಳುವಿಕೆ ಇಲ್ಲದಿರುವುದರಿಂದ, ಜಗತ್ಸು ಪೂಜ್ಯ ಲೋಕಗಳಲ್ಲಿ ಪೂಜ್ಯನಾದ, ಯೋಗಿ ಇವ ಯೋಗಾಭ್ಯಾಸ ಮಾಡಿದವನಂತೆ, ನಾರಾಯಣಂ ವೇದವ್ಯಾಸರನ್ನು ಸ್ವಾಮಿಯನ್ನು ಹೊಂದುವಂತೆ, ವಿಷ್ಣುವನ್ನು ಹೊಂದುವಂತೆ ಆಸಸಾದ ಹೊಂದಿದರು. ಒಬ್ಬ ಗೂಢಚಾರಿ ತನ್ನ ಉಪಾಯದ ಬಲದಿಂದ ಶತ್ರುಪಟ್ಟಣವನ್ನು ಸುಟ್ಟು ಅಲ್ಲಿಂದ ಹೊರಟು, ಶತ್ರುಗಳ ಸೋಲಿಲ್ಲದೆ ಇರುವುದರಿಂದ ಜಗತ್ತಿನಲ್ಲಿ ಪೂಜ್ಯನಾಗಿ ಕಂಗೊಳಿಸುವ ಆ ಉಪಾಯವುಳ್ಳ ಗೂಢಚಾರಿಯಂತೆ, ಆ ಗೂಢಚಾರಿಯು ತನ್ನ ಸ್ವಾಮಿಯನ್ನು ಕುರಿತು ಹೋಗುವಂತೆ, ಹಾಗೆಯೇ ಯೋಗಬಲ ಸಮಾಧಿ ಪಕ್ವಾವಸ್ಥೆಯ ಸಾಮರ್ಥ್ಯದಿಂದ ಪುರಂ ದೇಹವನ್ನು ಸುಟ್ಟು
ದೇಹದ ಸೀಳುವಿಕೆ ಇಲ್ಲದೇ ಇರುವುದರಿಂದ ಲೋಕಗಳಲ್ಲಿ ಪೂಜ್ಯನಾಗಿ ಇರತಕ್ಕಂತಹ ಯೋಗಿಯು ಅವನು ವಿಷ್ಣುವನ್ನು ಹೊಂದುವಂತೆ ಭೀಮಸೇನ ದೇವರು ಯೋಗಬಲ ಉಪಾಯದ ಸಾಮರ್ಥ್ಯದಿಂದ ಪುರಂ ಅರಗಿರ ಮನೆಯನ್ನು ದಗ್ಧ್ವಾ ಸುಟ್ಟು ನೀರನ್ನು ಹೊರಡುತ್ತಾ ಸ್ವಾನ್ ಸಹಜಾನ್ ತನ್ನ ಸಹೋದರರಾಗಿರ್ತಕ್ಕಂತಹ ಪಾಂಡವರನ್ನು ಧರ್ಮಗಳನ್ನೆಂಬಂತೆ ಧರಿಸಿದವನಾಗಿ ಅದಾರಿ ಭಾವೇನ ಹಿಡಿಂಬರಾಕ್ಷನ ಶತ್ರುತ್ವದಿಂದ ಜಗತ್ಸು ಪೂಜ್ಯ ಲೋಕಗಳಲ್ಲಿ ಮಾನ್ಯರಾಗಿ ಭೀಮಸೇನ ದೇವರು ನಾರಾಯಣ ವಿಷ್ಣುವನ್ನು ವೇದವ್ಯಾಸರನ್ನು ಆಸಸಾದ ಹೊಂದಿದರು ಅಂತ 3 ರೀತಿಯ ಅರ್ಥವನ್ನು ಈ ಪದ್ಯಕ್ಕೆ ಹೇಳ್ಬೋದು. ಈ ಒಂದು ಪದ್ಯದ ಅರ್ಥಾನುಸಂಧಾನದೊಂದಿಗೆ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.